ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. IPL ಕಡೆಯಿಂದ ನಿನ್ನೆ ರಾತ್ರಿ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬಂತು. ಅದು IPL ಟೈಟಲ್ ಸ್ಪಾನ್ಸರ್ ರಿಲೇಟೆಡ್. ಯಾರಾಗಿರ್ತಾರೆ ಈ ವರ್ಷದ ಟೈಟಲ್ ಸ್ಪಾನ್ಸರ್? ಇನ್ಫ್ಯಾಕ್ಟ್ 2024ರಿಂದ 2028 5 ವರ್ಷಕ್ಕೆ ಯಾರಾಗಿರ್ತಾರೆ ಟೈಟಲ್ ಸ್ಪಾನ್ಸರ್ ಅಂತ ಗೊತ್ತಾಯ್ತು. ಟೈಟಲ್ ಸ್ಪಾನ್ಸರ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ರೆ ಟಾಟಾದವರು ಬರೋಬ್ಬರಿ 500 ಕೋಟಿ ಕೊಟ್ಬಿಟ್ಟು ತಗೊಂಡಿದ್ದಾರೆ. ಇವರು 500 ಕೋಟಿ ಲಿಟ್ರಲಿ. ಲಾಸ್ಟ್ ಟೈಮು ಇವರು ತಗೊಂಡಿದ್ದು 350 ಕೋಟಿ ಪರ್ ಇಯರ್. 350 ಕೋಟಿ ಅಂದ್ರೆ 74 ಮ್ಯಾಚ್ಗೆ ಕೊಡ್ತಾ ಇದ್ರು. ಸೊ IPL ಗೋಯಿಂಗ್ ಫಾರ್ವರ್ಡ್ ಇನ್ನ 25 26 ಜಾಸ್ತಿ ನಂಬರ್ ಆಫ್ ಮ್ಯಾಚಸ್ ಆಗುತ್ತೆ ಅಂತ ನಾವಂತೂ ಕೇಳ್ಪಟ್ಟಿದ್ದೀವಿ. ಅದಾಗುತ್ತೋ ಆಗೋದಿಲ್ವೋ ಅಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಟಾಟಾದವರಂತೂ ಸ್ವಲ್ಪ ಜಾಸ್ತಿ ಕೊಡೋದಕ್ಕೆ ನಿರ್ಧಾರ ಮಾಡಿಕೊಂಡು ಜಾಸ್ತಿ ಬಿಡ್ ಮಾಡಿದರೆ. ಸೊ ಇವರಿಗೆ ಆಪೋನೆಂಟ್ ಆಗಿ ಬಿಡ್ ಮಾಡಿದ್ದವ್ರು ಯಾರು ಅಂತಂದರೆ ಆದಿತ್ಯ ಬಿರ್ಲಾ ಅವರು. ಇವರು ಕೂಡ 500 ಕೋಟಿನ ಬಿಡ್ ಮಾಡಿದ್ರು. ರಿಪೋರ್ಟ್ಸ್ ಅಂತೂ ಬಂದಿತ್ತು ನಮಗೆ. ಟೆಂಡರ್ನ ಲಾಸ್ಟ್ ಡಿಸೆಂಬರಲ್ಲಿ ಕರೆದಿದ್ರು. ಸೊ ಇವಾಗ ಬರ್ತಾ ಇದೆ ಅಪ್ಡೇಟು. ಅದನ್ನ ರೈಟ್ ಟು ಮ್ಯಾಚ್ ಕಾರ್ಡ್ನ ಯೂಸ್ ಮಾಡಿಬಿಟ್ಟು ಬಿಡ್ ಮಾಡಿದ್ರಂತೆ ಇವರು. ರೈಟ್ ಟು ಮ್ಯಾಚ್ ಕಾರ್ಡ್ ಕೊಡೋಕೆ ಕೊಟ್ಟಿದ್ರಂತೆ ಇವರಿಗೆ. ಅಂದರೆ ಆಪ್ಷನಲ್ಲಿ ರೈಟ್ ಟು ಮ್ಯಾಚ್ ಅಂತ ಕೊಡ್ತಾರಲ್ಲ, ಸೊ ಅದನ್ನ ಈ ಒಂದು ಟೆಂಡರಲ್ಲೂ ಕೂಡ ರೈಟ್ ಟು ಮ್ಯಾಚ್ ಅಂತ ಆ ಬಿಡ್ನ ಮ್ಯಾಚ್ ಮಾಡ್ತು ಅಂತಂದರೆ ಇವ್ರಿಗೆ ಸಿಗುತ್ತೆ ಟೈಟಲ್ ಸ್ಪಾನ್ಸರ್. ರಿಟೈನ್ ಮಾಡ್ಕೋಬೋದು ಟೈಟಲ್ ಸ್ಪಾನ್ಸರ್ನ ಅಂತ. ಸೊ ಇವಾಗ ರಿಟೈನ್ ಮಾಡ್ಕೊಂಡಿರಂತೆ ಟಾಟಾದವರು. 2028ವರೆಗೂ ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಇದು DLF ಅವರು 2008, 2009, 12 ಕೂಡ DLF IPL, ಆಮೇಲೆ ಪೆಪ್ಸಿ IPL 2013, 14, 15 ಪೆಪ್ಸಿ IPL ಆಯಿತು ಅಂದರೆ ವಿವೋದವರ ಹಾವಳಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ವಿವೋದವ್ರನ್ನೇ ಜಾಸ್ತಿ ನಂಬರ್ ಆಫ್ ಇಯರ್ಸು ಟೈಟಲ್ ಸ್ಪಾನ್ಸರ್ ಆಗಿಲ್ಲ. 2016 ಇಂದ 2018ವರೆಗೂ ತಗೊತಾರೆ. ಆಮೇಲೆ 2019 2021ವರೆಗೂ ಕೂಡ ಇರ್ತಾರೆ. ಇನ್ನೂ ಅವ್ರದ್ದು ಟರ್ಮ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಲಿಲ್ಲ. ಮಧ್ಯದಲ್ಲೇ ನಮಗೆ ಬೇಡ ಗುರು, ನಿಮ್ಮ ಚೈನೀಸ್ ಬ್ರ್ಯಾಂಡು ಅದು ಇದು ಅಂತ ಇಲ್ಲಿ ಇಂಡಿಯಾದಲ್ಲಿ ಕೂಡ ಇಡ್ತಾ ಇದ್ದಂಗೆ ಆ ಕಡೆಯಿಂದ ನಾವು ಕೂಡ ಟೈಟಲ್ ಸ್ಪಾನ್ಸರ್ ಆಗಿ ಇರಲ್ಲಮ್ಮ, ನಾವು ಮಧ್ಯದಲ್ಲಿ ಕಾಲೆತ್ಕೊಂತ ಇದ್ದೀವಿ ಅಂತ ಡ್ರೀಮ್11ಗೆ ಕೊಟ್ಬಿಟ್ಟು ನ್ಯೂಟ್ಲಾಗಿ ಹೋಗ್ಬಿಡ್ತಾರೆ. ಅದಾದಮೇಲೆ ಡ್ರೀಮ್11 ಕೂಡ ನ್ಯೂಟ್ಲಾಗ್ಬಿಟ್ಟು ಟಾಟಾದವ್ರಿಗೆ ಬರುತ್ತೆ ಒಂದು 2 ವರ್ಷಕ್ಕೆ. ಅದಾದಮೇಲೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮತ್ತೆ ಟಾಟಾದವರು 4 ವರ್ಷಕ್ಕೆ. ಸೊ ಕಾದ್ ನೋಡ್ಬೇಕಷ್ಟೇ. ನೆಕ್ಸ್ಟ್ ಟೈಟಲ್ ಸ್ಪಾನ್ಸರ್ 2028 ಇಂದ ಹಿಡ್ಕೊಂಡು ನೆಕ್ಸ್ಟ್ ಟೈಟಲ್ ಸ್ಪಾನ್ಸರ್ ಬರುತ್ತಲ್ಲ ಆ ಸ್ಪ್ಯಾನ್ಗೆ ಎಷ್ಟಕ್ಕೆ ದಾಖಲೆಯ ಮಟ್ಟಕ್ಕೆ ಹೋಗುತ್ತೆ ಅಂತ. ಆಲ್ರೆಡಿ ದಾಖಲೆಯ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. 500 ಕೋಟಿ ಪರ್ ಇಯರ್ ಮಗ. 5 ವರ್ಷಕ್ಕೆ 2500 ಕೋಟಿ ಬರೀ ಟೈಟಲ್ ಸ್ಪಾನ್ಸರ್ನೇ. BCC ಅವರು 2500 ಕೋಟಿನ ಲೂಟಿ ಮಾಡಿದೆ ಅಂತ ಹೇಳಬೇಕು. ಇನ್ನೇನು ಯಾವ ಸ್ಪಾನ್ಸರ್ ಇನ್ನೂ ಎಷ್ಟೆಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ IPL ಅಂತಂದರೆ ದುಡ್ಡು ಅಂತಂದರೆ IPL ಅನ್ನು ಯಾವಾಗಲೂ ಹೇಳೋ ಹಾಗೇನೆ ದುಡ್ಡು ಉದುರುತ್ತಾ ಇರುತ್ತೆ. ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅಷ್ಟೊಂದು ಗಿಟ್ಟಲ್ಲ ಇವ್ರಿಗೆ. IPL ಅಲ್ಲಿ ಗಿಟ್ಟೋಷ್ಟು ಎಲ್ಲೂ ಗಿಟ್ಟಲ್ಲ BCCIಗೆ. ಅದಕ್ಕೇನೆ ಟಾಪ್ ಬೋರ್ಡ್ ಆಗಿರೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೇನು ಅನಿಸ್ತು? ಟಾಟಾದವರು ಟೈಟಲ್ ಸ್ಪಾನ್ಸರ್ ಆಗಿರೋದು ನಿಮ್ಗೇನು ಬೇಜಾರಾಗಿರೋದಿಲ್ಲ? ಅದೇ ಏನಾದ್ರು Dream11 ಅವರು ಇವರು ಯಾರು ಮತ್ತೆ ಎತ್ತಾಕಡಿತ್ತು ಅಂದರೆ ಏನು ಇದು ಹಿಂಗೆ ಇವ್ರಿಗೆ ಕೊಟ್ಬಿಟ್ಟಿದ್ರೆ ಅವ್ರಿಗೆ ಕೊಟ್ಬಿಟ್ಟಿದ್ರೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿರ್ತಿದ್ರಿ. ಟಾಟಾದವ್ರು ಆಗಿರೋದ್ರಿಂದ ನಿಮ್ಗೇನು ಬೇಜಾರಾಗಿರಲ್ಲ, ಗೊತ್ತು ನನಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.